ಸುರಪುರ ಉಪಚುನಾವಣೆಯ ಬಿಜೆಪಿ ಅಭ್ಯರ್ಥಿ ನರಸಿಂಹ ನಾಯಕ್ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ನಗರಸಭಾ ಕಾರ್ಯಾಲಯದಿಂದ ರ್ಯಾಲಿಗಳ ಮೂಲಕ ತಹಶೀಲ್ದಾರ್ ಕಚೇರಿಯವರೆಗೂ ಜನಪ್ರದರ್ಶನ ಮಾಡಲಾಯಿತು. ಕ್ಯಾಮರಾಮನ್ ಲಾಲಾಸಿಂಗ್ ರಾಠೋಡ್ ಜೊತೆ ಶಿವು ರಾಠೋಡ್, NKS TV4 ಸುರಪುರ. ಇವತ್ತು ನೀವೇ ನೋಡಿದ್ರೆ ನಾಮಿನೇಷನ್ ಇವತ್ತು ಸುಮಾರು ಒಂದು 60ರಿಂದ 70 ಮದುವೆಗಳಿದಾವೆ ಕ್ಷೇತ್ರದಲ್ಲಿ. ಅಷ್ಟೆಲ್ಲ ಮದುವೆಗಳು ಇದ್ರೂ ಜನ ಇಷ್ಟೊಂದು ಉರಿ ಬಿಸಿಲಲ್ಲಿ ಮಠ ಮಧ್ಯಾಹ್ನದಲ್ಲಿ ಯಾವ ಬಿಸಿಲಲ್ಲಿ ಲೆಕ್ಕಿಸದೆ ಇವತ್ತು ಜನರು ಬಂದು ಆಶೀರ್ವಾದ ಮಾಡಕ್ ಬಂದಿದ್ದಾರೆ. ಎಲ್ಲಾ ಕಡೆ ಹೋದಲ್ಲಿ ಬಹಳ ಒಳ್ಳೆ ಕಡೆಯಿಂದ ರೆಸ್ಪಾನ್ಸ್ ಕೊಡ್ತಿದ್ದಾರೆ. ಜನರು ಬಹಳ ಪ್ರೀತಿಯಿಂದ ಬರಮಾಡಿಕೊಂಡಿದ್ದಾರೆ. ಇಲ್ಲ ರಾಜುಗೌಡ್ರೆ ತಾವು 1 ವರ್ಷ ನಿಮ್ಮನ್ನು ಕಳ್ಕೊಂಡು ನಾವು ಕ್ಷೇತ್ರದಲ್ಲಿ ಅಭಿವೃದ್ಧಿ ಕುಂಠಿತವಾಗಿದ್ದಾವೆ. ರೈತರಿಗೆ 2ನೇ ಬೆಳೆಗೆ ನೀರಿಲ್ಲ, ಡ್ಯಾಮ್ನಾಗ ನೀರಿದ್ರೂ ಬಿಡಿಸಲಾರಂಥ ಪರಿಸ್ಥಿತಿ ಇದೆ. ಕುಡಿಯೋ ನೀರಿನ ಸಾಕಷ್ಟು ಅಭಾವ ಇದೆ. ದನಕರಗಳು ಕುಡಿಯೋಕೆ ನೀರು ಬಿಡ್ತಿಲ್ಲ ಅಂತೇಳಿ ರೈತರು ಭಾಳ ಗಂಭೀರ ಪರಿಸ್ಥಿತಿ ಇದೆ. ರೈತರ ಜೀವನ ಮತ್ತು ಮಹಿಳೆಯರ ಜೀವನ ಇದೆ. ಯಾಕಂತಂದ್ರೆ ಒಬ್ಬ ಮಹಿಳೆ 2ನೇ ಪೀಕ್ ನೀರು ಇತ್ತಪ್ಪ ಅಂತಂದ್ರೆ ದಿನಕ್ಕೆ 600ರಿಂದ 1000 ರೂಪಾಯಿ ದುಡಿತಿದ್ರು. ಅವೆಲ್ಲ ಅವರಿಗೆ ದುಡಿಮೆ ನಿಂತು ಹೋಗ್ಬಿಟ್ಟಿದೆ. ಹೀಗಾಗಿ ಜನರು ಕಾತುರದಿಂದ ಕೂತಿದ್ದಾರೆ. ಯಾವಾಗ ವೋಟಿಂಗ್ ಮಾಡಬೇಕಂತ ಜನರು ಕಾತುರದಿಂದ ಕೂತಿದ್ದಾರೆ. ಜನರು ಈ ಸರಿ ಒಳ್ಳೆ ಮಾರ್ಗದಲ್ಲಿ ಗೆಲ್ಲಿಸ್ತಂತ ವಿಶ್ವಾಸ. ಕಾಂಗ್ರೆಸ್ನವರು ಅನುಕಂಪದ ಅಲೆಯನ್ನು ಮುಂದಿಟ್ಟುಕೊಂಡು ಮತಯಾಚನೆ ಮಾಡ್ತಿದ್ದಾರೆ. ಅದೇನಾದ್ರೂ ಅವ್ರಿಗೆ ವರ್ಕೌಟ್ ಆಗ್ತದೆ ಅಥವಾ ನಿಮಗೆ ಅನುಕಂಪ ಇದ್ದೇ ಇರುತ್ತೆ, ಇರಂಗಿಲ್ಲ ಅಂತ ಹೇಳಂಗಿಲ್ಲ. ಬಟ್ ಅದ್ರ ಜೊತೆಗೆ ಜನರು ನನ್ನ ಸೋಲಿಸಿನಂತೂ ಸ್ವಲ್ಪ ಅನುಕಂಪ ಇದೆ. ಅಭಿವೃದ್ಧಿ ಕುಂಠಿತವಾಗಿದೆ ಅಂತ ಇದೆ. ಮತ್ತು ಕಾರ್ಯಕರ್ತರು ಬಹಳ ಉರುಪಿನಿಂದ ಈ ಸರಿ ಕೆಲಸ ಮಾಡ್ತಿದ್ದಾರೆ. ಹೋದ ಚುನಾವಣೆಗೆ ಈ ಚುನಾವಣೆಗೆ ಬಹಳಷ್ಟು ಡಿಫ್ರೆನ್ಸ್ ಇದೆ. ಹೋದ ಸರಿ ಯಾವ್ಯಾವ ಗಾಳಿಯಲ್ಲಿ ಏನೇನೋ ಇದರಲ್ಲಿ ಯಾವುದೋ ಇದಾಯಿತು. ಈ ಸರಿ ಮೋದಿ ಸಾಹೇಬ್ರ ಗಾಳಿಯಲ್ಲಿ ಒಳ್ಳೆ ರೀತಿಯಿಂದ ನಾವು ಗೆಲ್ತೀವಿ ಅಂತ ಸಂಪೂರ್ಣ ನಮ್ಗೆ ವಿಶ್ವಾಸ. ನಿನ್ನೆವರೆಗೆ ಇದ್ದಂಥ ರಾಜಗೌಡ ಮುಖದಲ್ಲಿ ಕಳೆ ಇವತ್ತು ಬದಲಾಗಿದೆ. ಏನು ಕಾರಣ? ನನಗೆ ಯಾವತ್ತು ಕಡೆ ನಾನು ಚೇಂಜ್ ಆಗಿಲ್ಲ. ನನಗೆ ಒಂಥರ ಏಷ್ಯನ್ ಪೇಂಟ್ ಇದ್ದಂಗೆ. ನಮ್ದು ಯಾವುದು ಕಡೆ ಗೆದ್ದರೂ ನಾನು ಹಿಗ್ಗಂಗಿಲ್ಲ, ಸೋತಂಗ್ಲೂ ಕುಗ್ಗಂಗಿಲ್ಲ. ನಾನು ನಾರ್ಮಲ್ ಆಗೇ ಇರ್ತೀನಿ. ಹಾಗಾಗಿ ಸೇಮ್ ಇದೇ ಥರ ಇರುತ್ತೆ. ಯಾಕಂದ್ರೆ ಇವತ್ತೇನು ಜನರು ಜಾಸ್ತಿ ನೋಡಿನ ಅಂತೇಳಿ ಹಿಗ್ಗಕ್ಕೂ ಹೋಗಂಗಿಲ್ಲ. ಎಲ್ಲ ಕಡೆ ಹಳ್ಳಿಯಲ್ಲಿ ಹೋದಲ್ಲಿ ನನ್ನ ಮಗ ಓದಲ್ಲಿ ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ದಾರೆ, ನಮ್ಮ ತಮ್ಮ ಓದಲ್ಲಿ ರೆಸ್ಪಾನ್ಸ್ ಕೊಡ್ತಾರೆ, ನಾವು ಓದಲ್ಲಿ ಎಲ್ಲ ನಮ್ಮ ಮುಖಂಡರು ಕಾರ್ಯಕರ್ತರು ಓದಲ್ಲಿ ಎಲ್ಲ ಕಡೆ ರೆಸ್ಪಾನ್ಸ್ ಚೆನ್ನಾಗಿದೆ. ಎಷ್ಟು ಅಂತರದಿಂದ ನಾನು ಇದು ಯಾವ ಅಂತರ ಹೇಳಕ್ ಹೋಗಲ್ಲ. ಗೆದ್ಮೇಲೆ ನಿಮಗೆ ಗೆದ್ಮೇಲೆ ಗೊತ್ತಾಗ್ತದೆ. ಯಾಕಂದ್ರೆ ಹೋದ್ ಸರಿ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಆಗಿದ್ವಿ. ಹೋದ್ ಸರಿ ಏನ್ ಮಿಸ್ಟೇಕ್ ಆಗಿದೆ ಅನ್ನೋದು ಈಗ ಗೊತ್ತಿದೆ. ಒಂಥರ 10th ಒಂದ್ಸರಿ ಫೇಲ್ ಆದ್ಮೇಲೆ ಸಪ್ಲಿಮೆಂಟರಿ ಎಕ್ಸಾಮ್ ಇದ್ದಂಗೆ ಇದು. ಹಾಗಾಗಿ ನನಗೆ ಏನೋ ದೇವ್ರು ನನಗೆ ಸಪ್ಲಿಮೆಂಟರಿ ಕೊಟ್ಟಿದ್ದಾರೆ. ಆ ದೇವ್ರು ನನಗೆ ಸಪ್ಲಿಮೆಂಟರಿ ಕೊಟ್ಟಿದ್ದಾನೆ. ಆ ಸಪ್ಲಿಮೆಂಟರಲ್ಲಿ ಒಳ್ಳೆ ರೀತಿಯಿಂದ ಬಿಜೆಪಿ ಕಾರ್ಯಕರ್ತರ ಒಂದು ಆಶೀರ್ವಾದದಿಂದ, ರಾಜ್ಯದ ನಾಯಕರ ಒಂದು ಆಶೀರ್ವಾದದಿಂದ ಗೆದ್ಕೊಂಡು